ಅಕ್ಷತೆ ಹಾಕಿ ಅದು ನನ್ನ ಬ್ಯಾಗ್ ಇದೆ ಅಲ್ಲಿ ಪ್ರಭು ಅಂಕಲ್ ಬ್ಯಾಗ್ ಹತ್ರ ಕಾಲ್ಮುಟ್ಟು ಚಡ್ಡಿ ಇಲ್ಲ ಆಶೀರ್ವಾದ ಮಾಡಿ ದೊಡ್ಡವರು ದೊಡ್ಡ ಒಂದಿನ ಭಕ್ತನ ಬದ್ಲಿ ಬಿಡು ಅದು ಯಾಕಂಗ ಹಾಗೆ ಪಂಚ ಹೊಡಿಸ್ಕೊಂಡು ಲಕ್ಷ್ಮೀ ಪತೇತೆ ಇಂದ್ರಿಯಗುಂ ಸ್ಮರಾಮಿ. ಎಲ್ಲ ದೇವಾನುದೇವತೆಗಳನ್ನು ಸ್ಮರಣೆ ಮಾಡಿ. ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ. ಓಂ ಶ್ರೀ ವಾಣೀಖಂಡಗರ್ಭಾಭ್ಯಾಂ ನಮಃ. ಓಂ ಶ್ರೀ ಸೀತಾರಾಮಾಭ್ಯಾಂ ನಮಃ. ಓಂ ಶ್ರೀ ಶಟೀವರಂದರಾಭ್ಯಾಂ ನಮಃ. ಓಂ ಶ್ರೀ ಅರುಂಧದೇ ವಸಿಷ್ಠಾಭ್ಯಾಂ ನಮಃ. ಓಂ ದುರ್ಗಾಯೈ ನಮಃ. ಓಂ ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾದಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವಾಭ್ಯೋ ದೇವತಾಭ್ಯೋ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಪ್ರಾರಂಭಕಾಲಸ್ಸು ಮುಹೂರ್ತಮಸ್ತಿ ಭವಂತೋ ಭ್ರವಂತೋ. ಪ್ರಾರಂಭಕಾಲಸ್ಸು ಮುಹೂರ್ತಮಸ್ತು. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ. ಆ ಪ್ರಕಾರವಾಗಿ ನಾವು ಮಾಡುವಂಥ ಸಂಸ್ಕಾರಗಳು ಶುಭ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ಮಾಡಿದಾಗ ಅದು ಪೂರ್ಣ ಫಲವನ್ನು ಕೊಡುತ್ತೆ. ಆದ್ದರಿಂದ ಶುದ್ಧವಾದ ಸಂಕಲ್ಪವನ್ನು ಮಾಡಿ ಮಗನಿಗೆ ಉಪನಯನವನ್ನು ಮಾಡ್ತಿದ್ದೇನೆ. ದ್ವಿತೀಯ ಜನ್ಮ ಅಂತ ವೇದದಲ್ಲಿ ಹೇಳಿದ್ದೆ. ದ್ವಿಜತ್ವ ಪ್ರಾಪ್ತ. ದ್ವಿತೀಯ ಜನ್ಮ ಅಂತಂದರೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಹೊರಗಡೆ ಬಂದದ್ದು ಒಂದು ಜನ್ಮ ಅಂತಂದರೆ ಉಪನಯನ ಆಗಿದ್ದಾದಮೇಲೆ ಇನ್ನೊಂದು ಜನ್ಮ ಅಂತ ವೇದ ಹೇಳಿ. ಈ ಕ್ಷೇತ್ರ ಬಂದು ಚತುರ್ವೇದಗಳ ಸಂಗಮ ಹೇಳಿ. ಚತುರ್ವೇದಗಳ ಸಂಗಮ, ಗುರುಗಳ ಆಶ್ರಯ, ಶ್ರೀ ಗಣಪತಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ಇದಿಷ್ಟಿರುವಂಥ ಕ್ಷೇತ್ರ. ಆದ್ದರಿಂದ ಎಲ್ಲವೂ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ. ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಬ್ರಹ್ಮಣ ದ್ವಿಜಪರಾರ್ಧೆ ಶ್ರೀರೇ ಶ್ವೇತವರಾಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರತೋಪಾದೆ ಜಂಬೂದ್ವೇ ಶ್ರೀಮದ್ ವಿಶ್ವಾವಸೂರಾಮಸಂವತ್ಸರೆ ದಕ್ಷಿಣಾಯನೆ ಸೇನಂತರತು ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಯಜಮಾನಸ್ಯ ಗೋತ್ರೋದ್ಭವಸ್ಯ ರಾಜಮಹರ್ಷಿ ಗೋತ್ರೋದ್ಭವಸ್ಯ ಅಲ್ವಾ ಯಜಮಾನಸ್ಯ ನಾಮಧೇಯಸ್ಯ ಪೂರ್ಣ ಹೆಸರು ವಿಕ್ರಮ್ ನಾಮಧೇಯಸ್ಯ ನಕ್ಷತ್ರೇ ಪೂರ್ವಾಷಾಢ ನಕ್ಷತ್ರೇ ಸಂಜಾತಾನಾಂ ಮಮ ಅಂತ ಹೇಳಿ ಧರ್ಮಕಾಂತಾಯಾಃ ನಕ್ಷತ್ರ ಉತ್ತರಭಾದ್ರಪದ ನಕ್ಷತ್ರ ಮೀನರಾಶೋ ಸಂಜಾತಾಯಾಃ ಪೂರ್ಣ ಹೆಸರು ಜ್ಯೋತೀನಾಂ ಯಾಃ ಅನಯೋರ್ದಂಪತ್ಯೋಃ ಕುಮಾರಕಸ್ಯ ನಾಮಧೇಯಸ್ಯ ವೇದಾಂತ ವಿಕ್ರಮ್ ನಾಮಧೇಯಸ್ಯ ನಕ್ಷತ್ರ ಪೂರ್ವಫಲ್ಗುಣ ನಕ್ಷತ್ರೇ ಸಂಜಾತಾನಾಂ ಯಜಮಾನಸ್ಯ ಸಾಕುಟುಂಬಾನಾಂ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಆಧ್ಯಾತ್ಮಿಕ ಆದಿದೈವಿಕ
ಆದಿಭೌತಿಕ ನವನವ ಜನಿತ ಆಪತ್ರಯ ತಾಪತ್ರಯ ಸರ್ವದೋಷ ನಿವಾರಣ ಅರ್ಥಂ ಮಮ ಕುಮಾರಕಸ್ಯ ಉಪನಯನ ಸಂಸ್ಕಾರ ಅಂಗಭೂತಂ ಮಮ ಕುಮಾರಕಸ್ಯ ಸಕಲ ವಿದ್ಯಾ ಆರಂಗತ ಸಿದ್ಧ್ಯರ್ಥಂ ಶ್ರೀ ಗುರುಣಾಂ ಅನುಗ್ರಹೇಣ ಅದ್ಯ ದಿನೇ ಶ್ರೀ ಗುರುಕುಲೆ ಶ್ರೀ ಮಹಾಗಣಪತಿ ಲಕ್ಷ್ಮೀ ನಾರಾಯಣ ಸನ್ನಿಧೋ ಮಮ ಹಾಗೆ ಸಮರ್ಪಣೆ ಮುಂದೆ ಆದೋ ಶ್ರೀ ಗುರು ಗಣೇಶ ಪ್ರಾರ್ಥನಮಹಂ ಕರಿಷ್ಯೆ ಗುರುಗಳ ಎಲ್ಲರೂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಂಗಣಪತಯೇ ನಮಃ ಪ್ರಭೋ ಸ್ವಾಗತಂ ಸುಸ್ವಾಗತಂ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ 21 ಬಾರಿ ಗಣೇಶಾಯ ನಮಃ ಅಂತ ಜಪ ಮಾಡಿ ಓಂ ಆಪೋಜಿಷ್ಟಾಮಯೋಮವಸ್ಥಾನಬೋಧ್ಯೇತನಾತನ ಮಹೇರನಾಯ ನಕ್ಷತೆ ಯೋವತ್ಯಪದಮೋರತತ್ವಸ್ಯವಾರಯತೇನಃ ಕುಸುಮೀನಿಮಮಾತನಃ ತಸ್ಮಾರಂಗಮಾಮಬೋಜತ್ಕ್ಷಯಾಯ ಜನ್ಮದ ಆಪೋತನಜತಾತುನಃ ಸ್ನಾನಂ ಸಮರ್ಪಯಾಮಿ ಸ್ನಾನಾಂಗಾತಮನೀಯಂ ಸಮರ್ಪಯಾಮಿ ಓಂ ಭದ್ರಂಗರಣೇ ವಿಷ್ಣುನಜಾಮ ದೇವಾಃ ಓಂ ನಿರಂಗವಾತ್ರಂ ವದೋ ಪೂರ್ಣಂ ದಯಾತಿ ನಭ್ಯೋ ಧಾನೇನೇ ಕದಾ ಬ್ರಹ್ಮಣೋಪಹರತಿ ಏಕದೈವ ಯಜಮಾನಃ ನತ್ರೇನೋ ದದಾತಿ ದೇವತಾಭ್ಯೋ ನಮಃ ನೀರಾಜನಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಹೂ ಸಮರ್ಪಣೆ ಮಾಡಬೇಡಿ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ನಮಸ್ಕರೋಮಿ ಮಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಗಣನಾಯಕ ಸದಾಕಾಲ ರಕ್ಷಣೆಯನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಬೇಕು ಛತ್ರಡಾಮರಾಜ ಸಮಸ್ತೋಪಚಾರಾಂ ಸಮರ್ಪಯಾಮಿ ಆಚರದ ಷೋಡಶೋಪಚಾರ ಪೂಜಾರಾಧನ ಕರ್ಮಣ ಭಗವಾನ್ ಸರ್ವಾತ್ಮಕಃ ಶ್ರೀ ಮಹಾಗಣಪತಿ ಪ್ರಿಯತಾಂ ಶುದ್ಧ್ಯರ್ಥಂ ಸ್ವಸ್ಥಪುಣ್ಯಾಹವಾದನ ಮಂತ್ರ ಪಠನಂ ಕರಿಷ್ಯೆ ಹೂವಾಕ್ಷತೆಗೆ ಇಟ್ಕೊಂಡು ವರುಣನನ್ನು ಪ್ರಾರ್ಥನೆ ಮಾಡಿ ನಾವು ದೇವರ ಪೂಜೆಯನ್ನು ಮಾಡಬೇಕಾದ್ರೆ ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ. ಒಂದು ಸ್ಥಳ, ಇನ್ನೊಂದು ದ್ರವ್ಯ, ಇನ್ನೊಂದು ನಮ್ಮ ಶಾರೀರ ಶುದ್ಧಿ ಆಗಬೇಕು. ಅಂದರೆ ಏನನ್ಸುತ್ತೆ ಅಂದರೆ ನಮ್ಮ ಬಕೀಟ ಸ್ನಾನವನ್ನು ಮಾಡ್ಕೊಂಡು ಬಂದರೆ ಸ್ನಾನ ಆಗೋಯ್ತು, ನಾವು ಶುದ್ಧರಾದ್ರಿ. ಅದು ಮೇಲ್ಗಡೆ ಇರೋ ಮಲಿನ ಮಾತ್ರ ಹೋಯ್ತು, ಆದರೆ ಆಂತರಿಕ ಶುದ್ಧಿ ಆಗಬೇಕಲ್ಲ. ಆದ್ದರಿಂದ ನಾರದರು ಹೇಳ್ತಾರೆ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂತ. ಯಾವುದು ನಮ್ಮ ದೇಹವನ್ನು, ಶಾರೀರವನ್ನು, ಪೂರ್ಣ ಮನಸ್ಸನ್ನು ಶುದ್ಧಿಗೊಳಿಸುತ್ತೋ ಅದು ನಾರಾಯಣನ ಮಂತ್ರ ಮಾತ್ರ, ದೇವರ ನಾಮ. ಅದನ್ನು ನಮಸ್ಕಾರವನ್ನು ಮಾಡಿ ಆಶೀರ್ವಾದ ಉಪನಯನ ಸಂಸ್ಕಾರವನ್ನು ಮಾಡ್ತಿದ್ದೀವಿ. ಎಲ್ಲ ದೇವರ ಅನುಗ್ರಹ ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ. ಓಂ ಯತ್ ಪುಣ್ಯಂ ನಕ್ಷತ್ರಂ ತದ್ಭಕ್ತುರ್ವೇದೋಪವ್ಯಶಂ ಯದಾ ವೈ ಸೂರ್ಯವದೇತಿ ತದನಕ್ಷತ್ರನ್ನೇತಿ ಯಾವತ್ ತತ್ರ ಸೂರ್ಯೋ ಗಚ್ಚೇತ್ ಯತ್ರ ಗಣ್ಯಂ ಪಶ್ಯೇತ್ ತಾವತ್ ಗುರುವೇನ ತತ್ಕಾರ್ಯೇ ಸ್ಯಾತ್ ಪುಣ್ಯಾಹ ಜೈವ ಗುರುತೇ ಹೇಳಿ. ಮಹ್ಯಂ ಸಾಗುಣುಮನೆ ನಮಸ್ಕುರ್ವಾಣಾಯ ಆಶೀರ್ವದನಮಪೇಕ್ಷಮಾಣಾಯ ಕರಿಷ್ಯಮಾಣ ಕುಮಾರಕಸ್ಯ ಉಪನಯನ ಸಂಸ್ಕಾರ ಕರ್ಮಣ ಪುಣ್ಯಾಹಂ ಭವಂತೋ ಪ್ರವಂತೋ ಓಂ ಪುಣ್ಯಾಹಂ ಓಂ ಪುಣ್ಯಾಹಂ ಓಂ ಪುಣ್ಯಾಹಂ ಸ್ವಸ್ತಿ ಭವಂತೋ ಪ್ರವಂತೋ ಆಯುಷ್ಮತೆ ಸ್ವಸ್ತಿ ಆಯುಷ್ಮತೆ ಸ್ವಸ್ತಿ ಆಯುಷ್ಮತೆ ಸ್ವಸ್ತಿ ವೃದ್ಧಿಂ ಭವಂತೋ ಪ್ರವಂತೋ ಕರ್ಮನುಧ್ಯತಾಂ 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 ವೃದ್ಧಃ ಸಮೃದ್ಧೇಃ ಶುಕ್ರಾಂಗಾರಕವದ ಬೃಹತ್ಪದ ಶನೈತ್ವರದಾಹುಕೇತು ಸೋಮ ಮಾ ಗಾಯತ್ರಿಯನ್ನು ಪ್ರಾರ್ಥನೆಯನ್ನು ಮಾಡಿ. ಓಂ ಯೋ ದೇವಃ ಸವಿತಾಸ್ಮಾಕಂ ನಿಜೋದರಮಾದಿಗೋಚರೆ ಪ್ರೇರಯೇತ್ತಸ್ಯ ಯದ್ವರ್ಗಸ್ತದ್ಧರೇಣ್ಯಮಪಾಸ್ಮಹೇ. ಓಂ ಭೋದ್ಭವಸ್ವಃ ವೇದಮಾತಗಾಯತ್ರ್ಯೈ ನಮಃ. ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಪ್ರಾರ್ಥನೆ ಮಾಡಿ. ಓಂ ಬ್ರಹ್ಮದಗ್ಧಾನಂ ಕೃತಮಮ್ರಸ್ತಾದೃತಿ ಮರುಸುರುಡೋ ವೇನಃ ವಹ ಸಪುದ್ವಿಜಾಪಮಾಸ್ತವಿಷ್ಟಾದರಷ್ಟಜೋನಿಮಸುರಕ್ತವಿವಃ. ಓಂ ಮಹಾ ಓಂ ಇದಂ ವಿತ್ತರವಿಡಕ್ರಮೇ ತ್ರಯಧಾನದೇವರಂ ಸಮೂಢವೃತ್ತಭಾವಂ ध्यायामि आवाहयामि स्थापयामि पूजयामि स्वाहितदेवताभ्यो नमः. ध्यायामि ध्यानं समर्पयामि आवाहयामि रत्नमयसिंहासनं समर्पयां समर्पयामि. ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते. हरिद्रादिमंगलोपचारां समर्पयामि. नाम पूजां करिष्ये. तो पुट ನೋಡು ಒಂದೊಂದು ಮನೆ ಪೂಜೆ ಮಾಡ್ತಾ ईश्वरये नमः. ओं कोमाभ्ये नमः. ओं वाराण्ये नमः. ओं वैष्णव्ये नमः.
ಓಂ ಇಂದ್ರಾಣ್ಯೇ ನಮಃ ಓಂ ಚಾಮುಂಡಾಯೈ ನಮಃ ಓಂ ಚಂಡಿಕಾಯೈ ನಮಃ ಓಂ ಮಹಾಲಕ್ಷ್ಮೀ ನಮಃ ಓಂ ಕೇಶವಾಯ ನಮಃ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಓಂ ಗೋವಿಂದಾಯ ನಮಃ ಓಂ ವಿಷ್ಣವೇ ನಮಃ ಓಂ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಋಷಿಕೇಶಾಯ ನಮಃ ದಿವ್ಯಧೂಪಂ ಸಮರ್ಪಯಾಮಿ ಸ್ಥಾಪಿತತೈಲದೀಪಂ ದರ್ಶಯಾಮಿ ಪೂರ್ವಂದರಾತಿ ಮನಭ್ಯೋ ಭಾನೇತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಜನಮಾನಃ ದುಃಖೇಜೋ ದಧಾತಿ ಮಂಗಳನೀರಾಜನದೀಪಂ ದರ್ಶಯಾಮಿ ಆಚಮನೀಯಂ ಸಮರ್ಪಯಾಮಿ ಪೂರ್ಣ ಸಮರ್ಪಣೆ ಕ್ರಿಯಂತೆ ಅಹರ್ನಿಶಂ ಮಯ ದಾಸೋಹ ಇತಿ ಮಾಂ ಕ್ಷಮಸ್ವ ಪರಮೇಶ್ವರ. ತಂದೆಯಾದವರು ಮಗನಿಗೆ ಉಪದೇಶವನ್ನು ಕೊಡಬೇಕಾದ್ರೆ ನೀವೇನಾದರೂ ಕೊನೆಗಿನ ಸಂಸ್ಕಾರದಿಂದ ಹಿಡಿದು ಇವತ್ತಿನವರೆಗೂ ಏನಾದರೂ ತಪ್ಪು ಮಾಡಿದರೆ ಅದೆಲ್ಲ ದೇವರ ಮನಸ್ಸಿ ನಿಮಗೆ ಆಶೀರ್ವಾದವನ್ನು ಮಾಡಲಿ. ಆ ಒಂದು ಪುಣ್ಯದಿಂದ ನೀವು ನಿಮ್ಮ ಮಗನಿಗೆ ಪುಣ್ಯವನ್ನು ಕೊಡೋದು ಸಾಧ್ಯವಾಗುತ್ತೆ. ಆದ್ದರಿಂದ ದೇವರ ಪ್ರಾರ್ಥನೆ ಮಾಡಲಿ. ಪ್ರಾರ್ಥನಾಂ ಸಮರ್ಪಯಾಮಿ ಛತ್ರದಾವರಾನ ಸಮಸ್ತೋಪಚಾರಾಂ ಸಮರ್ಪಯಾಮಿ ಆಚರಿತ ಷೋಡಶೋಪಚಾರ ಪೂಜಾರಾಧನ ಕರ್ಮಣ ಕಲಜಾನುಷ್ಠಾನ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಹೇಳು ಓಂ ಅಚ್ಯುತಾಯ ನಮಃ. ಕೊಡಿ ಇನ್ನೊಂದ್ಸಲ ಹೇಳು ಓಂ ಅನಂತಾಯ ನಮಃ ನಮಃ. ತಗೋ ಇನ್ನೊಂದ್ಸಲ ಟೇಸ್ಟ್ ಇದೆಯಲ್ಲ ವಾಟರು. ಹೇಳು ಓಂ ಗೋವಿಂದಾಯ ನಮಃ. ಮತ್ತೆ ಇನ್ನೊಂದ್ಸಲ ಹ್ಯಾಂಡ್ ವಾಶ್ ಮಾಡಿ. ಗೋವಿಂದಾಯ ನಮಃ ಶ್ರೀಕೃಷ್ಣಾಯ ನಮಃ. ಸೂರ್ಯನ ನಮಸ್ಕಾರ ಮಾಡಿ. ಹೇಳು ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ಅಮ್ಮ ಎಲ್ಲರ ಅಕ್ಷತೆ ತಗೊಳ್ಳಿ. ಎಲ್ಲರ ಅಕ್ಷತೆ ತಗೊಂಡು ಇಲ್ಲೇ ಬಂದ್ಬಿಡಿ. ಸೈಟ್ ಅಂತ ಯತ್ ಸಹಜಂ ಪುರಸ್ತಾ ಆಯುಷ್ಯ ಮುಕ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ನೋಡು, ಈ ಕೈ ಯಾವಾಗಲೂ ಮೇಲಿರಬೇಕು, ಈ ಕೈ ಒಳಗಡೆ ಇರಬೇಕು. ಓಕೆ, ಮತ್ತೆ ಇನ್ನೊಂದ್ಸಲ ಆಚಮನ ಮಾಡು. ಯಾವಾಗಲೇ ಮಾಡಿದ್ರೆ ಆ ಥರ. ಓಂ ಹೇಳು. ಓಂ ಗೋವಿಂದಾಯ ನಮಃ. ಹ್ಯಾಂಡ್ ವಾಶ್ ಮಾಡಿ. ಶಲ್ಯ ನಿಮ್ಮ ತಂದೆ ಮೇಲೆ ಕೂತ್ಕೊಂಡ್ಬಿಡು. ಬರ್ತಾರೆ ನಾನು ಗುರುಗಳನ್ನು ಪ್ರಾರ್ಥನೆ ಮಾಡಿ ಮೊಟ್ಟ ಮೊದಲಿಗೆ ಇಲ್ಲ ಪೂರ್ತಿ ತಲೆ ಮೇಲೆ ಹಾಂ ಸರಿ ಇಲ್ಲ ಕೂತ್ಕೊಳ್ಳಿ. ಅವ್ರು ಹೇಳೋದು ಕೇಳಿಸ್ಕೋಬೇಕು. ನೋಡು, ನೀನು ಜಸ್ಟು ಕಣ್ಣು ಕ್ಲೋಸ್ ಮಾಡಿಕೊಂಡು ಓಕೆ ನಮಸ್ಕಾರ ಮುದ್ರೆಯಲ್ಲಿಟ್ಕೋ, ನಮಸ್ಕಾರ ಮಾಡ್ಕೊ. ಹಾಗೆ ಅಪ್ಪ ಹೇಳಿದ್ದನ್ನು ಮನಸ್ಸಲ್ಲೇ ಹೇಳಬೇಕಾಯ್ತಾ, ಜೋರಾಗಿ ಹೇಳ್ಬಾರ್ದು. ಸರ್ ಓಂ ಅಂತ 3 ಸಲ ಹೇಳ್ಕೊಡಿ. ಒಂದು ಬಲಕಿವಿಯಲ್ಲಿ ಹೇಳಿ. ನಿಧಾನಕ್ಕೆ ಯಾರಿಗೂ ಕೇಳಿಸ್ತಿದ್ದಂಗೆ ಅವನಿಗೆ ಆಯಿತು ಅಂತ ಹೇಳ್ತೀನಿ.
ನೀನು ಮನಸ್ಸಲ್ಲೇ ಹೇಳಬೇಕು. ಇದು ಹೇಳಿ ಬಾಯಿ ಹೇಳೋದಿಲ್ಲ. ನಿಧಾನಕ್ಕೆ ಹೇಳಬೇಕು, ಅವನು ನಿಧಾನಕ್ಕೆ ಹೇಳಬೇಕು. ನೀವು ಕಿವಿಲಿ ಹೇಳಬೇಕು, ಅವ್ನು ಕೇಳಿಸ್ಕೊಂಡು ಮನಸ್ಸಲ್ಲಿ ಹೇಳ್ಕೊಂಡು. ನಾನು ಹೇಳಬೇಕಾ? ಹೌದು ಹೌದು. ಈಗ ಅಗ್ನಿಗೆ ಉಪಾಸನೆಯನ್ನು ಮಾಡಬೇಕು. ಹೇಳ್ತಾರಲ್ಲ, ಉಪನಯನ ಆಗಿರೋರ ಕೈಯಲ್ಲಿ ಸದಾ ಕಾಲ ಅಗ್ನಿ ಇರುತ್ತೆ, ಅಂದರೆ ಅಷ್ಟು ಪವರ್ ಇರುತ್ತೆ. ಅದಕ್ಕೆ ಉಪನಯನ ಆಗಿರತಕ್ಕಂಥ ಬ್ರಹ್ಮಚಾರಿಗಳಿಗೆ ನಮಸ್ಕಾರವನ್ನು ಮಾಡಿದರೆ ಸಾಕ್ಷಾತ್ ಹರಿಪ್ರೀತನಾಗ್ತಾನೆ ಅಂತ ಹೇಳಿ. ಯಾಕಂದರೆ ಅವರು ನಿತ್ಯ ಭಗವಂತನನ್ನು ಸ್ಮರಣೆ ಮಾಡ್ತಾರೆ. ಹೌದಲ್ವಾ? ಹೊರಗಡೆದು ಏನೇನೋ ಇದೆ ಅಂತೇಳಿ ಅವನು ಗೊತ್ತಿರೋದಿಲ್ಲ. ಅವನು ಬುದ್ಧ ಮನಸ್ಸನಂತವನು, ಹೌದಲ್ವಾ? ಆವಾಗ ನಾವು ಹರಿಯ ಒಂದು ಚಿಂತನೆಯನ್ನು ಕೊಟ್ಟರೆ ಅವನು ಆ ಚಿಂತನೆಯನ್ನು ಮಾಡ್ತಾ 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 ಸದ್ಮಾರ್ಗದಲ್ಲಿ ಸದಾಕಾಲ ಹೋಗ್ತಾನೆ. ಅದಕ್ಕೆ 8ನೇ ವರ್ಷಕ್ಕೆ ಹೇಳಿರೋದು ಜನ್ಮನಾಥ್ ಅಷ್ಟಮಃ ಅಂತ. ಅಂದರೆ ಹುಟ್ಟದಾಗಲಿಂದ 8ನೇ ವರ್ಷಕ್ಕೆ, ಅವನು ಹುಟ್ಟಿದಂಥ 8 ವರ್ಷಕ್ಕೆ ಉಪನಯನ ಸಂಸ್ಕಾರವನ್ನು ಮಾಡಬೇಕು. ಮಂಗಳೋಪಚಾರಾನ ಸಮರ್ಪಯಾಮಿ. ನಮಸ್ಕಾರ ಮಾಡಿ ಅಲ್ಲೇ ಪಾತ್ರಯೋ ಇಂಧನಾನಿ ಪ್ರೋಕ್ಷತೆ ಪ್ರೋಕ್ಷತೆ ಓಂ ಚತ್ವಾರ ಶೃಂಗಾರ मग्धये नमः मदवहाय नमः मदाकिले नमः देवकाय नमः सप्तरिक्वाय नमः वैखाधराय नमः सत्पणे नमः नभ्येषेड्यपुरुषाय नमः लङ्कृत्य परस्तेर्या प्राच्छामदग्रे दक्षिण ओम गम गणपतये नमः एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा ओम गम गणपतये नमः एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा ओम गम गणपतये नमः एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा ओम गम गणपतये नमः एकदन्ताय विद्महे वक्रतुण्डाय धीमहि तन्नो दन्ते प्रचोदयात् स्वाहा ओम गम गणपतये नमः नमस्ते स्तुनं बोधराय एकदन्ताय विघ्नविनाशने शिवसुताय श्रीवरदमूर्तये नमो नमः स्वाहा महागणपति पूर्णानुग्रहप्रसादफलसिद्धिरस्तु सकलविद्यापारङ्गताफलसिद्धिरस्तु ओम सज्जयेत विघ्नेश्वराय नमः ओम नमस्पयामि नमस्पयामि फलप्रयामि भूपदीपार्थक्षतां नैवेद्यार्थे ओम प्राणाय स्वापानाय स्वाव्यानाय स्वावधानाय स्वानाय स्वा ब्रह्मणे स्वाहा आर्योपहार महानैवेद्यं समर्पयामि तन्ते उताशना तेन मे सफल अवाप्तिः भवेत् जन्मनि इह जन्मनि ओम या पदनेरया अपलाः पुष्पायाश्च पुष्पिणीः रहस्परिप्रसोरास्तारो मञ्चन्द्वगुम्मसस्वाहा ओषधीभ्यजिदन्नवम ओम देवागातविदो गातं विद्वागातविदप्रतस्पदय मन्नो देवदेवेरुजग्दग्ग स्वाहा वाजस्वाहा वाचेधा स्वाहा पूर्णावतिमुत्तमां जुहोति सर्वं वै पूर्णावतिः सर्वमेवाप्नोति अतोऽयं वै पूर्णावतिः अस्यामेव प्रतिष्ठति. निदानಕ್ಕೆ 3 ಪ್ರದಕ್ಷಿಣೆಯನ್ನು ಮಾಡಿ. ಓಂ ಯಜಸುಪತಾನಾಯ ಸ್ನಾನ ವಿಶ್ವಾನ್ಯ ವಿದ್ವಾನ್ ओम स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं
बलम् आयुष्यं आयुष्यं तेजः तेजः आरोग्यं आरोग्यं देहि मे देहि मे परमेश्वरा परमेश्वरा ठीक है नमस्कार ओम मय मेधां मय प्रजां मय यज्ञस्तेजो ददातु मय मेधां मय मने मत मय मेधां मय प्रजा मयेन्द्रयन्द्रयं ददातु मय मेधां मय प्रजा मय सूर्यो प्राजो ददातु गुड बॉय बिडो ನಮಗೆ ಹೂ ಪಾದದ ಹೂ ಹಾಕೋಣ मातृचरणारविन्दयोः सकलाराधनै स्वर्चितमस्तु अप्प पितृचरणारविन्दयोः सकलाराधनै स्वर्चितमस्तु देहि भवति भवति भिक्षां भिक्षां देहि देहि ಕೇಳಬೇಕು ಹೇಳ್ತಾರೆ भवतां ಭವತಿ भवति ಭಿಕ್ಷಾಂ भिक्षां ದೇಹಿ देहि ಇನ್ನೊಂದ್ಸಲ ಕೇಳು भवतां ಭವತಿ भवति भिक्षां देहि ಇವಾಗ ನೋಡಿ ಎಲ್ಲ ಈ ಕಡೆ ನಾಲ್ಕು ಭಿಕ್ಷಾಂ ದೇಹಿ ಇನ್ನೊಂದ್ಸಲ भवति भिक्षां देहि ನೀನು ಹಾಕಂಗಿಲ್ಲ ನೀನು ಕೇಳ್ತೀನಿ ಕೇಳು ಭವತಿ भवति भिक्षां देहि ಹೇಳು भवतां भवति भिक्षां देहि ಹಾಂ भवति भिक्षां देहि भवति भिक्षां देहि ನೀನು ತಮ್ಮ ಕಣೋ ನೀನು ಆಶೀರ್ವಾದ ಮಾಡಂಗಿಲ್ಲ ಚಿಕ್ಕೊಂತಾನೆ ಆಮೇಲೆ ಹೋಗಿ ಅಮ್ಮ ಹತ್ರ ಇದ್ದಾರೆ. ಅದಕ್ಕೆ ನಾವು ಮಾಡ್ತೀವಿ. ಮೂರು ಜನ ಒಂದೇ ಸಲ ನಮಸ್ಕಾರ ಗುರುಗಳನ್ನು ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಓಂ ಸತೇಂದ್ರಯಾಯುಷ್ಯೇವೇಂದ್ರಯೈ ಪ್ರತಿಷ್ಠತಿ ಚಿರಂಜೀವಿನಃ ಸಕಲ ವಿದ್ಯಾ ಪಾರಂಗತ ಫಲಸಿದ್ಧಿರಸ್ತು ಹಾಗೆ ಹಾಕೊಂಡ್ಬಿಡಿ ಮಣೆ ಹಾಕೊಂಡು ಹೀಗೆ ಇಲ್ಲಿ ಸೇಮ್ ಯಾವ ಥರ ಕೂತ್ಕೊಳ್ಳಿ ಆನದನ ಮಾಡಿ ಪ್ರಮಾನ್ಯ ದೀರ್ಘಮಾಯುಃ वीरवत्तस्वमायुष्यमारोग्यमाविदां शोभानं महीयते धान्यं धनं वशं बहुकीर्तिलाभं शतसंवत्सरं दीर्घमायुः सकलविद्यापारङ्गता पार्थप्रसादप्रसिद्ध पुरुषशतेन्द्रजायुष्येवेन्द्रजे प्रतिष्ठति आचरता उपनयन संस्कार देवता प्रदान देवता गायत्री देव्या पूर्णानुग्रह प्रसाद फलसिद्धिरस्तु शुभवाक्य ಆಮೇಲೆ ಬೇರೆ ಯಾರಾದ್ರೂ ತಿಂದಿರೋದು ನೀವು ಯಾವಾಗಲೂ ಚೆನ್ನಾಗಿರೋ ಫುಡ್ಡು ಯಾರು ಮುಟ್ಟಿದ್ದಿರತಕ್ಕಂಥ ಫುಡ್ಡೇ ನೀವು ತಿನ್ನಬೇಕು ತಿನ್ನೋದಂದ್ರೆ ಅದಿಗೆ ಮಾಡ್ತಾ ಇದೆ ಇಲ್ಲ ಯಾರು ಊಟ ಸಂಜೆ ಸ್ಕೂಲಿಂದ ಮನೆಗೆ ಬರ್ತೀಯಲ್ಲ ಆದರೆ ಸ್ನಾನ ಮಾಡು ಇಲ್ಲಾಂದ್ರೆ ಮುಖ ತೊಳ್ಕೊಂಡು ಮತ್ತೆ ಜಪ ಮಾಡಬೇಕು ಓಕೆ 48 ಡೇಸ್ ಮಿಸ್ ಮಾಡದೆ ನೀನು ಮಾಡಬೇಕು ಓಕೆ ಸೊ ನೀನು ಮಾಡಿದ್ರೆ ನಿಂಗೆ ಫುಲ್ ಶಕ್ತಿ ಬರುತ್ತೆ ಆಯ್ತಲ್ವಾ ಓಕೆ ಮೂರು ಜನ ಓಂ ಶತಮಾನಂ ಭವತಿ ಶತಾಯ ಪುರುಷಶತೇಂದ್ರಜಾಯ ಪ್ರತಿಷ್ಠತಿ ಧನಂ ಧಾನ್ಯಂ ಉಪನಯನ ಸಂಸ್ಕಾರ ಪ್ರಸಾದ ಆಚಾರ್ಯಾಣ ಯಥಾಶಕ್ತಿ
ಯಥಾಶಕ್ತಿ ಫಲದಕ್ಷಿಣ ದಾನಂ ಕರಿಷ್ಯೆ. ಮಧ್ಯದಲ್ಲಿ ಉಪನಯನ ಗಣಪತಿ ಇಟ್ಕೋತೀಯಾ? ದಿನ ಪೂಜೆ ಮಾಡಬೇಕು. ಗಣಪತಿಗೆ ಏನು ಆಹಾರ ಕೊಡಬೇಕು ಅಲ್ಲ, ನೈವೇದ್ಯ ಮಾಡಬೇಕಲ್ಲ. ಊಟ ಮಾಡೋಕ್ಕಿಂತ ಮುಂಚೆ ಗಣಪತಿಗೆ ಸಮರ್ಪಣೆ ಮಾಡಬೇಕು. ಹಾಕ್ತೇವೆ. ಗುರುಜಿ ಅವಳು ಬರ್ತಾನೆ ಸೊಸೆ ಬರ್ಡೇ ಕೂಡ. ಬರೀ ಹೀಗೆ ನಿಂತ್ಕೊಳ್ಳಿಲ್ಲ ಫೋಟೋ. ಬರೀ ಮುಂದೆ ನಿಂತ್ಕೊ ಹೀಗೆ. ದಂಡ ಎಲ್ಲಿ ಸಮಿತಿಯಲ್ಲಿ ನಿಂದು ಕೊಟ್ಟಿಲ್ಲ. ಕೊಟ್ಟಿದ್ದೀವಲ್ಲ, ತಂದು ಕೊಡಿ ಒಂದು ಕೈನಲ್ಲಿ. ಅದು ತಂದು ಕೊಡಿ, ಕೈನಲ್ಲಿ ಸಮಿತಿ ಇಟ್ಕೊಂಡು ಫೋಟೋ ತೆಗೆಸ್ಕೋಬೇಕು. ಅದನ್ನು ಸಿಗ್ತಾ ಇದ್ವಿ ಬೈಟು ಅಲ್ಲ 1/4 ಸ್ಪೂನ್ ತುಂಬ ಪ್ರಾಬ್ಲಮ್